ವಿಧಾನಸಭೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ದಕ್ಕಾಗಿ 18 ಜನ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿದೆ. 6 ತಿಂಗಳು ಅಮಾನತು ಮಾಡಲಾಗಿರೋದು, ಅದಕ್ಕೀಗ ವಿರೋಧ ವ್ಯಕ್ತವಾಗ್ತಾ ಇದೆ. ಹೈ ಡ್ರಾಮಾನೇ ಸೃಷ್ಟಿ ಮಾಡಿದೆ ಈ ಪ್ರಕರಣ. 18 ಬಿಜೆಪಿ ಶಾಸಕರನ್ನ ಮಾರ್ಷಲ್ಗಳು ಎಳೆದೊಯ್ದ್ರು ಹೊರಗಡೆ. ಆರೋಪ ಮಾಡ್ತಾ ಇದ್ದಾರೆ, ತನಿಖೆ ಮಾಡೋದಕ್ಕೆ ರೆಡಿ ಇಲ್ಲ ಇವರು, ವಿಪಕ್ಷವನ್ನ ಈ ರೀತಿಯಾಗಿ ಹತ್ತಿಕ್ತಾ ಇದ್ದಾರೆ ಅಂತ. ಈಗ ತಾನೇ ದೊಡ್ಡನಗೌಡ ಪಾಟೀಲ್ ಆಕ್ರೋಶವನ್ನ ಹೊರ ಹಾಕಿದ್ರು. ಬಿಜೆಪಿ ಶಾಸಕರನ್ನ ಮಾರ್ಷಲ್ಗಳು ಹೊರ ಹಾಕ್ತಾ ಇದ್ದಂತೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ನೋಡಿ, ನಾನು ಸ್ಪೀಕರ್ ಸಾಹೇಬ್ರ ಬಗ್ಗೆ ಒಂದು ವಿಚಾರ ಹೇಳಬೇಕು. ಸ್ಪೀಕರ್ ಅವರು ಈಗ ನಾವು ರೂಲಿಂಗ್ MLAಗಳು, ನನಗೆ BJP ಅವರು ಬೈದಿದ್ದಕ್ಕಿಂತ ಸ್ಪೀಕರ್ ಬೈದಿದ್ದೆ ಹೆಚ್ಚು. ಆ ಲೆಕ್ಕಕ್ಕೆ ನಾನು BJP MLAನಾ, ಕಾಂಗ್ರೆಸ್ MLA ತಾನೆ? ಸ್ಪೀಕರ್ ಅವರು ವಿರೋಧ ಪಕ್ಷದವ್ರು ಬೈದಿದ್ದಕ್ಕಿಂತ ಫಾರ್ ಎಕ್ಸಾಂಪಲ್ ನನ್ನನ್ನು ಸ್ಪೀಕರ್ ಬೈದಿದ್ದೇ ಹೆಚ್ಚು. ಇದರ ಅರ್ಥ ಏನು ಅಂದರೆ, ಸದನದಲ್ಲಿ ಯಾರು ಮಧ್ಯದಲ್ಲಿ ಮಾತಾಡಕ್ಕೆ ಹೋದ್ರು ಸ್ಪೀಕರ್ ತಡೀತಾರೆ. ಇವತ್ತು ಮಧ್ಯದಲ್ಲಿ ಅಡಚಣೆ ಮಾಡಿದ್ರು, ಅದಕ್ಕೆ 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. BJP ಅವ್ರಿಗೆ ಐಡಿಯಾಲಜಿಕಲಿ ಫೈಟ್ ಮಾಡೋದು ಕಲೀರಿ. BJP IT ಸೆಲ್ನ ಚೇಂಜ್ ಮಾಡಿ, BJP ಟ್ವಿಟರ್ ಮಹಾಪ್ರಭುಗಳನ್ನ ಎತ್ತಿ ಬಿಸಾಕಿ. ಇವತ್ತು ನಮ್ಮ ಸೆಷನಲ್ಲಿ ಸ್ಪೀಕರ್ ಅವ್ರು ಎತ್ತಿ ಆಚೆ ಹಾಕಿದ್ರಲ್ಲ BJP ಅವ್ರನ್ನ, ಹಂಗೆ BJP IT ಸೆಲ್ನು ಎತ್ತಿ ಆಚೆ ಹಾಕಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್, ಗಲಾಟೆ ಅಲ್ಲ, ಸ್ಪೀಕರ್ ಸಸ್ಪೆಂಡ್ ಮಾಡಿದ್ರು ಒಬ್ಬರು ಆಚೆ ಹೋಗ್ತಿಲ್ಲ ಸರ್. ಆ ಬೃಹದಾಕಾರವಾದ ದೇಹಗಳನ್ನ ಹೊರೋನು ಯಾರು ಹೇಳಿ?